ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿಯಸ್. ನಾನು ಓಡಿಸ್ತಾ ಇದ್ದೀನಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇದು 2022 ಮಾಡಲ್ಲು, 49cc, 20 bhp, 27 ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಇದರಲ್ಲಿ. 2020 ಒಂದು ರಾಯಲ್ ಎನ್ಫೀಲ್ಡ್ ಲಾಂಚ್ ಆಯಿತು. ಇದು 2022 ಲಾಂಚ್ ಆಗಿರೋದು ಕ್ಲಾಸಿಕ್ 350. ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸು ಅಂದರೆ 346cc, ಇದು 349cc. ಅದು 19 bhp ಪ್ರೊಡ್ಯೂಸ್ ಮಾಡುತ್ತೆ, ಇದು 20 bhp ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ 28 ನ್ಯೂಟನ್ ಮೀಟರ್ ಟಾರ್ಕ್ ಇದೆ, ಇದರಲ್ಲಿ 27 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಟಾರ್ಕ್ ಒಂದು ಕಡಿಮೆ ಮಾಡಿದ್ದಾರೆ, cc ಜಾಸ್ತಿ ಮಾಡಿದ್ದಾರೆ, bhpನೂ ಜಾಸ್ತಿ ಮಾಡಿದ್ದಾರೆ. ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,95,300 ರೂಪಾಯಿ ಇದೆ. ಆನ್ ರೋಡ್ ಪ್ರೈಸ್ ಬಂದು 2,80,000 ಆಗುತ್ತೆ. ಅದರಲ್ಲಿ 13.5 ಲೀಟರ್ಸ್ ಇದೆ ಪೆಟ್ರೋಲ್ ಟ್ಯಾಂಕು. ಇದರಲ್ಲಿ 13 ಲೀಟರ್ಸ್ ಕೊಟ್ಟಿದ್ದಾರೆ. ವೆಯ್ಟ್ ನೋಡೋದಾದರೆ ಅದು 195 kgs ಇದೆ, ಇದು 195 kgs ಇದೆ. ಬ್ರೇಕಿಂಗ್ಸ್ ಮಾತ್ರ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಇದರಲ್ಲಿ 300 mm ಡಿಸ್ಕ್ ABS ಇದೆ. ರೇರಲ್ಲಿ 270 mm ಡಿಸ್ಕ್ ABS ಇದೆ. 2 ಕಡೆ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ, 2 ಕಡೆ ABS ಇದೆ. ಬ್ರೇಕಿಂಗ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ 13 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮೈಲೇಜ್ ನೋಡೋದಾದರೆ 35 ಇಂದ 40 ಕೊಡುತ್ತೆ. ನಾನು ಫುಲ್ ಟ್ಯಾಂಕ್ಗೆ 455 ಕಿಲೋಮೀಟರ್ಸ್ ಓಡಾಡ್ಕೊಬೋದು. ಫುಲ್ ಟ್ಯಾಂಕ್ಗೆ ಇದ್ರ ಮೈಂಟೆನೆನ್ಸ್ ನೋಡೋದಾದರೆ ಸರ್ವಿಸ್ ಚಾರ್ಜು 2,500 ಆಗುತ್ತೆ ಪರ್ ಮಂತ್ಗೆ. ನಾವು ಸ್ವಿಚಸ್ಸು ನ್ಯೂ ಡಿಸೈನ್ ಕೊಟ್ಟಿದ್ದಾರೆ. ಪಾಸಿಂಗ್ ಲೈಟ್ ಇಲ್ಲೇ ಕೊಟ್ಟಿದ್ದಾರೆ, ಬೇರೆ ಗಾಡಿಗಳಿಗೆಲ್ಲ ಪಾಸಿಂಗ್ ಲೈಟ್ ಇಲ್ಲಿ ಬರುತ್ತೆ. ಆದರೆ ಇಲ್ಲಿ ಈ ಬಟನ್ ಕೊಟ್ಟಿದ್ದಾರೆ, ಏನಕ್ಕೆ ಟ್ರಿಪ್ 1 ಟ್ರಿಪ್ 2 ಸೆಟ್ ಮಾಡ್ಕೊಳಕ್ಕೆ ಇಲ್ಲಿದೆ ಬಟನ್ನು, ಇಲ್ಲಿ ಮೀಟ್ರಲ್ಲಿ ಎಲ್ಲಿ ಇಲ್ಲ. ಇದರಲ್ಲಿ 4 ಇಂಡಿಕೇಟರ್ ಸ್ವಿಚ್ಚು ಕೊಟ್ಟಿದ್ದಾರೆ ಶೋರೂಮ್ ಕಡೆಯಿಂದನೇ. ಮಿರರ್ ವಿಸಿಬಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. 2020 ಲಾಂಚ್ ಆಗಿದ್ದು ರಾಯಲ್ ಎನ್ಫೀಲ್ಡ್ಗೆ N ಸೀರೀಸ್ ಇಂಜಿನ್ ಇದೆ. ಇದು 2022 ಲಾಂಚ್ ಆಗಿರೋದು. ಇದಕ್ಕೆ J ಸೀರೀಸ್ ಇಂಜಿನ್ ಕೊಟ್ಟಿದ್ದಾರೆ. ಬೋರು ಅಗ್ಲ ಮಾಡಿದ್ದಾರೆ, ಶಾಕು ಕಡಿಮೆ ಮಾಡಿದ್ದಾರೆ. ಅದಕ್ಕೆ RPM ಸಡನ್ನಾಗಿ ರೈಸ್ ಆಗುತ್ತೆ. ರಾಯಲ್ ಎನ್ಫೀಲ್ಡಲ್ಲಿ ಯಾಕೆ ಅಷ್ಟು ವೈಬ್ರೇಷನ್ ಇರುತ್ತೆ ಅಂದರೆ ಅದರಲ್ಲಿ ಕ್ರ್ಯಾಮ್ ಶಾಟ್ ಪ್ರಾಬ್ಲಮ್ ಇತ್ತು. ಯಾಕಂದರೆ ಕ್ರ್ಯಾಮ್ ಶಾಫ್ಟ್ ಮೂವ್ಮೆಂಟ್ ಆಗಬೇಕಾದ್ರೆ ಅದು ಬ್ಯಾಲೆನ್ಸ್ಡ್ ಆಗಿರಲಿಲ್ಲ. ಆದರೆ ಈ ಗಾಡಿಯಲ್ಲಿ ಬ್ಯಾಲೆನ್ಸ್ಡ್ ಕ್ರ್ಯಾಮ್ ಶಾಫ್ಟ್ ಹಾಕಿದ್ದಾರೆ ಇಂಜಿನಲ್ಲಿ. ಅದಕ್ಕೆ ಒಂಚೂರು ವೈಬ್ರೇಷನ್ನೇ ಇಲ್ಲ, ಫೀಲೇ ಆಗೋದಿಲ್ಲ. ಈ ಗಾಡಿದು ಪವರ್ ಡೆಲಿವರಿ ಚೆಕ್ ಮಾಡೋಣ. ಫ್ರಂಟಲ್ಲಿ 100ಗೆ 19 ಇಂಚ್ ವೀಲ್ ಕೊಟ್ಟಿದ್ದಾರೆ. ರೇರಲ್ಲಿ 120ಗೆ 18 ಇಂಚ್ ವೀಲ್ ಕೊಟ್ಟಿದ್ದಾರೆ. 2020 ಮಾಡಲ್ ಬೈಕಲ್ಲಿ ಟಾಪ್ ಸ್ಪೀಡ್ 110, ಆದರೆ ಇದರಲ್ಲಿ 120 ಕೊಟ್ಟಿದ್ದಾರೆ. ಯಾಕಂದರೆ bhp ಜಾಸ್ತಿ ಇರೋದ್ರಿಂದ ಗಾಡಿ ಏನು ಜಾಸ್ತಿ ಹೈಟ್ ಇಲ್ಲ. 5 ಫೀಟ್ ಇರೋರು 6 ಫೀಟ್ ಇರೋರು ಎಲ್ಲ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಕೊಬೋದು. ಇದು ಆಕ್ಸೆಸರೀಸು ಶೋರೂಮ್ ಕಡೆಯಿಂದ ಏನೂ ಬರೋಲ್ಲ, ಇದು ಔಟ್ಸೈಡ್ ಹಾಕ್ಸ್ಕೊಳೋದು. ಇದು ಮತ್ತು ಕ್ರ್ಯಾಶ್ ಗಾರ್ಡು ಇದಕ್ಕೆ 3,000 ಚಾರ್ಜ್ ಆಗುತ್ತೆ ಶೋರೂಮಲ್ಲಿ. ಔಟ್ಸೈಡ್ ಆದರೆ 2,000 ಇಂದ 1,500 ಚಾರ್ಜ್ ಆಗುತ್ತೆ. LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ತುಂಬ ಕ್ಲಿಯರ್ ಆಗಿದೆ, ಯಾಕಂದರೆ ಅದ್ರ ಮೇಲೆ ಮುಂದೆ ಇರೋ ಗ್ಲಾಸು ಫುಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಯಾವುದು ಲೈನ್ಸ್ ಇಲ್ಲ. ಹಳೆ ರಾಯಲ್ ಎನ್ಫೀಲ್ಡ್ಸಲ್ಲಿ ಅದ್ರ ಮೇಲೆ ಲೈನ್ಸ್ ಕೊಟ್ಟಿದ್ರು, ಅದಕ್ಕೆ ಜಾಸ್ತಿ ಕ್ಲಿಯರಾಗಿ ಬರ್ತಾ ಇರಲಿಲ್ಲ ಹೆಡ್ಲೈಟು. ಆದರೆ ಇದರಲ್ಲಿ LED ಹೆಡ್ಲೈಟ್ ಯೂಸ್ ಮಾಡಿದ್ದಾರೆ. ವೈಟ್ ಕಲರು ತುಂಬ ಕ್ಲಿಯರ್ ಆಗಿದೆ. ಐ ಬೀಮು ಸಖತ್ತಾಗಿದೆ. ಎಲ್ಲಿ ವೈಟ್ ಆರೆಂಜ್ಗೇನು ಫೀಲ್ ಆಗೋಲ್ಲ. 195 kgs ಅಂದ್ಬಿಟ್ಟು. ರಾಯಲ್ ಎನ್ಫೀಲ್ಡಲ್ಲಿ ತುಂಬ ಸೌಂಡ್ ಅನ್ನೋದೇ ಜಾಸ್ತಿ ಇಷ್ಟ ಆಗೋದು, ಆದರೆ ಇದರಲ್ಲಿ ಆ ಸೌಂಡೇ ಕೊಟ್ಟಿಲ್ಲ. ಪಾಪ್ಸ್ ಬರೋಲ್ಲ, ಬ್ಲಾಸ್ಟ್ಸ್ ಇಲ್ಲ. ಸಸ್ಪೆನ್ಷನ್ ನೋಡೋದಾದರೆ ಎಲ್ಲಿ ಹಾರ್ಡಾಗಿಲ್ಲ, ತುಂಬ ಸ್ಮೂತಾಗಿದೆ. ನೋಡೋಕ್ಕೆ ಇನ್ವರ್ಟೆಡ್ ಸಸ್ಪೆನ್ಷನ್ ಥರ ಇದೆ, ಆದರೆ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ರೇರಲ್ಲಿ ಡಬಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೀಟ್ ತುಂಬ ಕಂಫರ್ಟಬಲಾಗಿ ಕೊಟ್ಟಿದ್ದಾರೆ. ಹಿಡ್ಕೊಂಡು ಕುತ್ಕೊಳ್ಳೋಕ್ಕೆ ಗ್ರಿಪ್ಗೋಸ್ಕರ ಈ ರಾಡು ಕೊಟ್ಟಿದ್ದಾರೆ, ಹಿಂದೆ ಇರೋರು ಜಾರೋಗ್ದಿರ ಇರೋದಕ್ಕೆ. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ನೀವೇನೊಂದು ಕ್ಯಾರಿ ಬ್ಯಾಗ್ಸ್ ಎಲ್ಲ ತಗ್ಲಾಕೊಳೋದಕ್ಕೆ. ಫುಟ್ರೆಸ್ಟ್ ತುಂಬ ವೈಡಾಗಿ ಕೊಟ್ಟಿದ್ದಾರೆ, ಕ್ಲೀನಾಗಿ ಫುಟ್ ಇಕ್ಕೊಬೋದು. ಇಂಜಿನ್ಗೆಲ್ಲಿ ಬಿಸಿ ಎಲ್ಲ ಜಾಸ್ತಿ ತಗ್ಲೋದಿಲ್ಲ. ಇದರಲ್ಲಿ ವೈಡಾಗಿ ಕೊಟ್ಟಿದ್ದಾರೆ. ಇಲ್ಲಿ ಫುಟ್ರೆಸ್ಟ್ ಮೇಲೆ ರಾಯಲ್ ಎನ್ಫೀಲ್ಡ್ ಅಂತಲೇ ಹಾಕ್ಬಿಟ್ಟಿದ್ದಾರೆ, ಅದನ್ನು ತುಳ್ದಿನೇ ನೀವು ಕಾಲಿಟ್ಕೊಬೇಕು. ಈ ಗಾಡಿಯಲ್ಲಿ ಹೇಳ್ಕೊಳ್ಳೋಂಥ ಗ್ರಿಪ್ನೆಸ್ ಇಲ್ಲ. ಯಾವಾಗ ಹಿಂಗೆ ಸ್ಕಿಡ್ ಆಗುತ್ತೋ ಗೊತ್ತಿಲ್ಲ. ಕಾರ್ನರಿಂಗ್ಸ್ ಮಾಡುವಾಗ ಫುಲ್ ಮೊಳಗಿಸ್ದಾಗೆಲ್ಲ ಮೊಳ್ಕೊಂಡ್ಬಿಡ್ತೀರಿ ನಾವು. ಗಾಡಿನ ಏನಾದರೂ ಮೊಳಗಿಸಿದ್ರೆ ನಾವು ಮೊಳ್ಕೊತೀರಿ, ನಮ್ಮನ್ನ ಯಾರಾದರೂ ಎತ್ಕೊಳೋತಾರೆ ಅಷ್ಟೇ. ಹ್ಯಾಂಡಲ್ ಸ್ವಲ್ಪ ಹಾರ್ಡ್ ಆಗಿದೆ, ಹ್ಯಾಂಡಲ್ ಮಾಡೋದು ಕಷ್ಟ. ಇದರಲ್ಲಿ ರೈಡಿಂಗ್ ಪೊಸಿಷನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಹೋಗ್ತಾ ಇದ್ರೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಯಾರಿಗೇ ಆಗಲಿ ಓಡಿಸ್ಬೇಕಾದ್ರೆ. ಈ ಗೊತ್ತು ಅಷ್ಟೇ ಬ್ರ್ಯಾಂಡ್ ನೋಡಿ ತಗೊಂತಾರೆ ಅಷ್ಟೇ. ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಚೈನು, ರೈಟ್ ಸೈಡಲ್ಲಿ ಕೊಟ್ಟಿಲ್ಲ. ಒಂದೊಂದು ರಾಯಲ್ ಎನ್ಫೀಲ್ಡ್ಗೆ ರೈಟ್ ಸೈಡ್ ಬರುತ್ತೆ, ಆದರೆ ಇದರಲ್ಲಿ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ. ನೀವು ರೈಟ್ ಸೈಡ್ ಏನಾದರೂ ಇದ್ದು ಚೈನ್ಸ್ ಪ್ಯಾಕೆಟ್ ಏನಾದ್ರು ಚೈನ್ ಮಾಡಿಸ್ಬೇಕಂದ್ರೆ ಇಂಜಿನ್ ಕೇಸ್ ಫುಲ್ ಬಿಚ್ಚಬೇಕಾಗುತ್ತೆ. ಡೇ ಲೈಟ್ ರನ್ನಿಂಗ್ LED ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಅನಲಾಗ್ ಮೀಟರ್ ಕೊಟ್ಟಿದ್ದಾರೆ.
ಟ್ರಿಪ್ ಬಿ ಇಕ್ಕೊಬೋದು. ಒಂದೊಂದ್ರಲ್ಲಿ ಫ್ಯೂಯಲ್ ಗೇಜು ತೋರಿಸಲ್ಲ, ಆದರೆ ಇದ್ರಲ್ಲಿ ಫ್ಯೂಯಲ್ ಗೇಜು ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.